ನಮಸ್ತೆ ಎಲ್ಲ ಕರ್ನಾಟಕದ ಜನತೆಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಒಂದು ಕ್ಯಾಮ್ರಾ ತಗೊಂಡಿದ್ದೀನಿ. ಅದ್ರ ಬಗ್ಗೆ ಆ ಒಂದು ಚಿಕ್ಕದಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲು ನಾನು ಕ್ಯಾಮ್ರಾ ಯಾವ ರೀಸನ್ಗೆ ತಗೊಂಡಿದ್ದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ಸಣ್ಣ ಪುಟ್ಟ ಟ್ರ್ಯಾಕ್ಟರ್ಗಳ ಬಗ್ಗೆ ರಿವ್ಯೂ ಮಾಡ್ತೀನಿ, ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ದಲ್ಲಿ ಆರ್ಮಿ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಜಾಬ್ ಇನ್ಫಾರ್ಮೇಶನ್ ಇದ್ರೆ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಕ್ಯಾಮ್ರಾ ತಗೋಬೇಕಂತಂದ್ರೆ ಕ್ಯಾಮ್ರಾ ಮೊದಲೇ ಕಾಸ್ಟ್ಲಿ ಇದೆ. ಅದಾದ ನಂತರ ಕ್ಯಾಮ್ರಾ ಎಡಿಟ್ ಮಾಡೋಕ್ಕೆ PC ಬೇಕಾಗುತ್ತೆ. ಹಾಗೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಒಬ್ರು ಬೇಕಾಗುತ್ತೆ, ವಿಡಿಯೋ ಮಾಡೋಕ್ಕೆ. ಹಾಗೆ ತುಂಬ ನಾಲೆಡ್ಜ್ ಕೂಡ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಕ್ಯಾಮ್ರಾ ತೊಗೊಳೋದು ವೇಸ್ಟ್ ಅಂತೇಳಿ ಐಫೋನಲ್ಲಿ ಮಾಡ್ತೀನಿ. ಸೊ ಐಫೋನಲ್ಲಿ ಕೂಡ ಓಕೆ ಬೆಟರು. ಹಾಗೆ ಅದಕ್ಕಿಂತ ಬೆಟರ್ ಸ್ವಲ್ಪ ಬೈಕಲ್ಲಿ ಅಲ್ಲಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬೇಕು. ವಿಡಿಯೋಗೆ ಅಂತಲೇ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ತೊಗೋಬೇಕಂತೇಳಿ ನಾನು ಎಲ್ಲ ಯೋಚನೆ ಮಾಡಿ ತೊಗೊಂಡಿದ್ದು ಲಾಸ್ಟಿಗೆ ಆ್ಯಕ್ಷನ್ ಕ್ಯಾಮ್ರಾ. ಅದು ಆ್ಯಕ್ಷನ್ ಕ್ಯಾಮ್ರಾ ಬಂದ್ಬಿಟ್ಟು DJI ಕಂಪ್ನಿ ತೊಗೊಂಡಿದ್ದು, DJI Action 4 ಅಂತ. ಸೊ ಈ ಕ್ಯಾಮ್ರಾನ ಈ ಸರ್ತಿ ಸೇಲಲ್ಲಿ ತೊಗೊಂಡೆ. ತುಂಬ ಕಡಿಮೆನೇ ಬಿತ್ತು. ಈಗೇನು ತೋರಿಸ್ತಿದೆ ಅದಕ್ಕಿಂತ ಒಂದು 8,000 ಕಡಿಮೆನೇ ನನಗೆ ಸಿಕ್ಕಿದ್ದು ಈ ಒಂದು ಕ್ಯಾಮ್ರಾ, ಕಾರ್ಡ್ ಆಫರ್ ಎಲ್ಲ ಸೇರಿಬಿಟ್ಟು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮೇ ಬಿ 28,000 ಇರಬೇಕಂತ ಅನಿಸುತ್ತೆ. ಸ್ಟ್ಯಾಂಡರ್ಡ್ ಕೊಂಬ ಇದು. ಸೊ ಫ್ಲಿಪ್ಕಾರ್ಟಿಂದನೇ ತರಿಸಿದ್ದು. ಸೊ ಈ ಕ್ಯಾಮ್ರಾದ ಒಂದು ಯಾಕೆ ಈ ಕ್ಯಾಮ್ರಾನೇ ಚೂಸ್ ಮಾಡಿದೆ ಅಂತಂದರೆ, ಓಕೆ ನನ್ನ ಕೆಲಸಕ್ಕೆ ಇದಕ್ಕಿಂತ 3 ತೊಗೊಂಡ್ರು ಕೂಡ ನಡೆದು ಹೋಗ್ತಿತ್ತು, ಮಸ್ತ್ ಇದೆ, ನನ್ನ ಬಜೆಟಿಗೆ ಬಂದಿತ್ತು. ಅದಾದ ನಂತರ ತುಂಬ ಇದೆ, ಆ್ಯಕ್ಷನ್ ಇವಿದೆ, ಹೀರೋದ್ರಲ್ಲಿದೆ, ಇನ್ಸ್ಟಾದಲ್ಲಿದೆ. ಸೊ ಆ ಕಡೆ ಯಾಕೆ ಹೋಗ್ಲಿಲ್ಲಪ್ಪ ಅಂತಂತಂದರೆ, ಇದು ಬಂದ್ಬಿಟ್ಟು ಕ್ಯಾಮ್ರಾ ಜಸ್ಟ್ ಓಕೆನಾ, ಇದಕ್ಕೆ ನಾನು ಸಿಂಪಲ್ಲಾಗಿ Type-C ಇರುವಂಥ ಒಂದು ವೈರ್ಲೆಸ್ ಮೈಕ್ ಅಥವಾ ಬ್ಲೂಟೂತ್ ಮೈಕ್ಗಳನ್ನ ಯೂಸ್ ಮಾಡ್ಕೊಂಡು ನಾನು ಆರಾಮಾಗಿ ವೀಡಿಯೋ ಮಾಡ್ಬೋದು. ಆ DJI ಆ್ಯಪಿಂದ ನಾನು ಆ್ಯಂಡ್ರಾಯ್ಡ್ ಅಥವಾ ಐಫೋನಲ್ಲಿ ವೀಡಿಯೋನ ಇದರಿಂದ ಈಸಿಯಾಗಿ ವಿತಿನ್ ಸೆಕೆಂಡಲ್ಲಿ ತಗೊಳ್ಬೋದು. ಮೇನ್ ಏನಪ್ಪ ಅಂತಂದರೆ ಕ್ಯಾಮ್ರಾ ಇದು ಮೈಕಿಂದು. ನೀವು C ಟೈಪು ಯಾವುದಾದ್ರೂ ಈ ಥರ ಕೇಬಲ್ ಮೈಕ್ ಇದ್ದರೆ ಡೈರೆಕ್ಟಾಗಿ ಅಡಾಪ್ಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ C ಟೈಪು ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ AKG, ತುಂಬ ರಿವ್ಯೂ ಇದ್ರ ಬಗ್ಗೆನೇ ಇದೆ. ಸೊ ಮೋಟೋ ಬ್ಲಾಗ್ ಮಾಡಿರಲ್ಲ ಆಲ್ಮೋಸ್ಟ್ ಇದೇ ಒಂದು ಯೂಸ್ ಮಾಡ್ತಾರೆ. ಸೊ ಇದು ಬಿಟ್ಟರೆ ನೀವು ಈಗೆಲ್ಲ ತುಂಬ ಬರ್ತಿದೆ C ಟೈಪ್ ಇರುವಂಥ ಮೈಕ್ಗಳೇ ಬರ್ತಿದೆ, ಅವನು ಕೂಡ ಟೆಸ್ಟ್ ಮಾಡ್ಬೋದು. ಹಾಗೆ ಏನು ವೈರ್ಲೆಸ್ ಬರ್ತಿದಾವಲ್ಲ ಅವು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು, ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದೇ ಒಂದು ಮೇನ್ ರೀಸನ್ನು. ಇದಕ್ಕೆ ಜಾಸ್ತಿ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಾವೇನಾದರೂ ಹೀರೋದ್ರೊಳಗೆ ತೊಗೊಂಡಿದ್ರೆ ಅದೇನೋ ಒಂದು ಮೈಕ್ ಅಡಾಪ್ಟರ್ ತೊಗೋಬೇಕಂತೆ, ಇಲ್ಲ ಮೀಡಿಯಾ ಸೆಟ್ ಅಂತ ಬರುತ್ತೆ, ಅದನ್ನ ಪರ್ಚೇಸ್ ಮಾಡಬೇಕು. ಹಾಗೆ ಈ ಫ್ರೇಮ್ ಕೂಡ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಈ ಫ್ರೇಮು ಲೆನ್ಸ್ ಗಿನ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಹಾಗಾಗಿ ಇದರಲ್ಲಿ ಖರ್ಚು ಕಡಿಮೆ. ಹಾಗೆ ಇದರ ಒಂದು ಏನಿದೆಲ್ಲ ವರ್ಕ್ ಮಾಡೋದು ತುಂಬ ಸ್ಪೀಡ್, ಲ್ಯಾಗ್ ಆಗಲ್ಲ. ಬೇರೆದ್ರೆಲ್ಲ ತುಂಬ ಕಂಪ್ಲೇಂಟ್ ಇದೆ, ಲ್ಯಾಗ್ ಆಗುತ್ತೆ, ತುಂಬಾ ತೊಂದರೆ ಕೊಡುತ್ತೆ, ವಿಡಿಯೋ ಎಕ್ಸ್ಪೋರ್ಟ್ ಆಗಲ್ಲ, ಕೆಲವು ಸಲ ಆಫ್ ಆಗೋಗುತ್ತೆ. ಬಟ್ ಇದ್ರ ಒಂದು ರಿವ್ಯೂನು ಬ್ಯಾಡಾಗಿ ಇಲ್ಲ ಇದ್ರ ಬಗ್ಗೆ. ಸೊ ಎಲ್ಲ ಕ್ಲಾರಿಟಿ ಎಲ್ಲ ಕೂಡ ಚೆನ್ನಾಗಿದೆ. ಒಂದು ತಿಂಗಳಾಯ್ತು ಯೂಸ್ ಮಾಡ್ತಿದ್ದು, ಸಖತ್ತಾಗಿದೆ. ಇದರ ಒಂದು ರಿವ್ಯೂನ ನೋಡ್ಕೊಂಬರೋಣ ಬನ್ನಿ, ಅನ್ಬಾಕ್ಸಿಂಗ್. ಸೊ ಫ್ಲಿಪ್ಕಾರ್ಟಿಂದ ಈ ರೀತಿ ಬಾಕ್ಸ್ ಬಂದಿದ್ದು. ಇದು ಓಪನ್ ಬಾಕ್ಸ್ ಮಾಡಿ ಚೆಕ್ ಮಾಡಿದ್ರಿಂದ ಸ್ವಲ್ಪ ಎಲ್ಲ ಕಿತ್ತಾಕಿದ್ದೀನಿ. ಬ್ಯಾಗಲ್ಲಿ ತರಬೇಕಾದ್ರೂ ಕೂಡ ಹಾಳಾಗಿದೆ. ಸೊ ಇದ್ರೊಳಗಡೆ ಬಂದ್ಬಿಟ್ಟು ಇಷ್ಟೊಂದು ಚಿಕ್ಕದಾದ ಬಾಕ್ಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಹೇಳಿದೆ ಮುಂಚೆ ಸ್ಟ್ಯಾಂಡರ್ಡ್ ಕೊಂಬೋ ಆಗಿರುತ್ತೆ. ಸೊ ಹಾಗಾಗಿ ಇದು ಚಿಕ್ಕದಾಗಿ ಬಾಕ್ಸ್ ಬರುತ್ತೆ. ಸೊ ಇದ್ರೊಳಗಡೆ ಐಟಮ್ಸ್ನ ನೋಡ್ತಾ ಹೋಗೋಣ. ಸೊ ಓಪನ್ ಬಂದ್ಬಿಟ್ಟು ಈ ಸೈಡಿಂದ ಆಗುತ್ತೆ. ಮೊದಲಿಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ಹಿಡ್ಕೊಂಡು ಈ ಥರ ಹೊರಗೆ ತೆಗಿಬೋದು. ಇದ್ರ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಸಿಲಿಕಾ ಜೆಲ್ಲಿ ಯೂಸ್ ಇಲ್ಲ ನಮಗೆ. ಓಕೆ, ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಹಾಗೆ ಎಲ್ಲ ಯೂಸರ್ ಮ್ಯಾನ್ಯಲ್ ಗೈಡ್ಗಳಿದೆ. ಹಾಗೆ ಅಷ್ಟೇ, ಈ ಬಾಕ್ಸಲ್ಲಿ ಇನ್ನೇನಿಲ್ಲ. ಸೊ ಇದು ನೋಡ್ತಾ ಇರ್ಬೋದು, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. USB ಟು Type-C ಟು Type-C ಇದೆ, ನೋಡ್ತಾ ಇರ್ಬೋದು. ಇದ್ರ ಒಂದು ಚಾರ್ಜಿಂಗ್ ಕೇಬಲು, ಹಾಗೆ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಇದು ಫಿಟ್ ಮಾಡ್ತೀವಲ್ವ ನಾವು, ಅಡಾಪ್ಟರು, ಮ್ಯಾಗ್ನೆಟ್ ಅಡಾಪ್ಟರ್, ಅದಕ್ಕೆಲ್ಲ ಫಿಟ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ಸೊ ನೋಡೋಣ ಈ ಕವರಲ್ಲಿ ಏನೇನಿದೆ ಅಂತೇಳಿ. ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಲೆನ್ಸ್, ಹಾಗೆ ಇದು ಬಂದ್ಬಿಟ್ಟು ಹೆಲ್ಮೆಟ್ಗೆ ಇದನ್ನ ನಾವು ಸ್ಟಿಚ್ ಮಾಡ್ಬೋದು. ಸೊ ಹೆಲ್ಮೆಟ್ಗೆ ಇದನ್ನ ಹಚ್ಬಿಟ್ಟು ನಾವು ನಮ್ಮೊಂದು ಕ್ಯಾಮ್ರಾನ ಯೂಸ್ ಮಾಡ್ಬೋದು, ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು. ಸೊ ಇದು ಇಲ್ಲಿ ಕೂಡ ಯೂಸ್ ಆಗುತ್ತೆ, ತುಂಬ ಕಡೆಯಿಂದ ಯೂಸ್ ಮಾಡ್ಕೋಬೋದು ಸ್ಕ್ರೂನ. ಹಾಗೆ ಇದರ ಒಂದು ಬ್ಯಾಟ್ರಿ ಕೂಡ
ಕೊಟ್ಟಿದ್ದಾರೆ. ಸೊ ಇದೊಂದು ಇದರ ಒಂದು DJI ಆ್ಯಕ್ಷನ್ ಕ್ಯಾಮ್ರಾ 4ದ ಬ್ಯಾಟ್ರಿ ಆಗಿರುತ್ತೆ. ಹಾಗೆ ಒಂದು ಮ್ಯಾಗ್ನೆಟಿಕ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. DJI ಆ್ಯಕ್ಷನ್ ಕ್ಯಾಮ್ರಾಗೆ ಯೂಸ್ ಆಗುತ್ತೆ, ನಾವು ಹೆಲ್ಮೆಟ್ಗೆ ಹಾಗೆ ಆ ಒಂದು ಆ್ಯಕ್ಷನ್ ಇದಕ್ಕೆ ಸ್ಟಿಕ್ಕಿಗೆಲ್ಲ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಬಿಗ್ ಸೈಜಿಂದ ಕೊಟ್ಟಿದ್ದಾರೆ. ಇದಾದ ನಂತರ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಸೊ ಇದರಲ್ಲಿ ಸೈಡಲ್ಲಿದೆ ಮೇನ್ ಕ್ಯಾಮ್ರಾ ಇದೆ. ಸೊ ಇದರೊಳಗಡೆ ಏನೂ ಇಲ್ಲ. ಸೊ ಕ್ಯಾಮ್ರಾ ಮೇಲೆ ಒಂದು ಲೆನ್ಸ್ ಪ್ರೊಟೆಕ್ಟರ್ನ ಹಾಕಿರ್ತಾರೆ ಅವರು, ನೋಡ್ತಾ ಇರ್ಬೋದು. ಸೊ ಇದನ್ನ ರಿಮೂವ್ ಮಾಡೋಣ. ಸೊ ರಿಮೂವ್ ಆಯಿತು. ಇಷ್ಟೇ ಇದು ಕ್ಯಾಮ್ರಾ. ಇದು ಬಂದುಬಿಟ್ಟು ನೋಡಿ, ಇಲ್ಲೊಂದು ಆನ್ ಆಫ್ ಬಟನ್ ಇದೆ. ಸೊ ಇದು ಡೈರೆಕ್ಟು ನೀವು ಆಫ್ ಇದ್ರೂ ಕೂಡ ಇದು ಬಟನ್ ಒತ್ತಿದ್ರೆ ಸಾಕು, ನೀವು ಪ್ರಿವೈಸಲ್ಲಿ ಏನು ಯೂಸ್ ಮಾಡಿರ್ತೀರ ಫೋಟೋ ಅಥವಾ ವೀಡಿಯೋ ಯೂಸ್ ಮಾಡಿ ಆಫ್ ಮಾಡಿರ್ತಾರಲ್ಲ ಅದೇ ಮೋಡಿಗೆ ಬರುತ್ತೆ. ಅದರಿಂದ ಒತ್ತಿದ್ರೆ ಸಾಕು ನಿಮ್ಮ ಕ್ಯಾಮ್ರಾ ಆನ್ ಆಗಿಬಿಟ್ಟು ರೆಕಾರ್ಡಿಂಗ್ ಶುರು ಆಗುತ್ತೆ. ಸೊ ಈ ಸೈಡಲ್ಲಿ ಇಲ್ಲಿ ನೀವು ಸಿ ಟೈಪ್ನ ಚಾರ್ಜರ್ನ ಯೂಸ್ ಮಾಡ್ಬೋದು. ಇದರಿಂದ ಡಾಟಾ ಕೇಬಲ್ ಮುಖಾಂತರ ನೀವು ಕಂಪ್ಯೂಟರ್ ನಿಮ್ಮ ಡಾಟಾನ ಶೇರ್ ಮಾಡ್ಬೋದು. ಹಾಗೆ ಮೈಕ್ ಕೂಡ ಯೂಸ್ ಮಾಡ್ಬೋದು ಈ ಒಂದು ಪಿನ್ನಿಂದ. ಈ ಸೈಡಲ್ಲಿ ಓಕೆ ಬ್ಯಾಟ್ರಿ ಹಾಕ್ಬೋದು, ಹಾಗೆ ಇಲ್ಲಿಯೂ ಮೆಮೊರಿ ಕಾರ್ಡ್ನ ಹಾಕ್ಬೋದು. ನೋಡೋಣ. ಸೊ ಬ್ಯಾಟ್ರಿ ಇಷ್ಟೇ, ಇದು ಬ್ಯಾಟ್ರಿ ಒಳಗೆ ಹಾಕಿದ್ರೆ ಸಾಕು ಹೋಗುತ್ತೆ, ಏನು ಅದಮ್ಮ ಅವಶ್ಯಕತೆ ಇಲ್ಲ. ತೆಗಿಬೇಕಂದ್ರೆ ಇದನ್ನ ಹಿಡ್ಕೊಂಡು ಈ ಥರ ಮೇಲೆ ಎತ್ತಿದ್ರೆ ರಿಮೂವ್ ಆಗುತ್ತೆ. ಈ ಮೆಮೊರಿ ಕಾರ್ಡನ್ನು ನೋಡೋಣ. ಸೊ ಮೆಮೊರಿ ಕಾರ್ಡ್ ಬಂದುಬಿಟ್ಟು ಇಲ್ಲಿ ನೋಡಿ, ಸ್ಯಾಮ್ಸಂಗ್ ಎಕ್ಸ್ಟ್ರೀಮ್ ಅದ್ರ ಕಡೆಯಿಂದ ತರಿಸಿದ್ದು. ಸೊ ಮೆಮೊರಿ ಕಾರ್ಡ್ನ ಹಾಕೋಣ ಒಳಗಡೆ. ಸೊ ಮೆಮೊರಿ ಕಾರ್ಡ್ ಕೂಡ ಫಿಟ್ ಆಯಿತು ನೋಡಿ. DJI ಆ್ಯಕ್ಷನ್ ಕ್ಯಾಮ್ರಾ ಈಗ ರೆಡಿ ಆಯಿತು. ಇಷ್ಟೇ ಇದರ ಒಂದು ಮ್ಯಾನ್ಯುವಲ್, ತುಂಬ ಜಾಸ್ತಿ ಏನು ತಲೆ ಕೆಡ್ಸೋಂಥದ್ದಿಲ್ಲ. ಸೊ ಈ ಒಂದು ಲೆನ್ಸ್ನ ನೀವು ಇದೇನಾದರೂ ಬೇಡವಾದರೆ ಇದನ್ನ ಚೇಂಜ್ ಮಾಡ್ಕೋಬೋದು. ಸೊ ಅದಕ್ಕೊಂದು ಎಕ್ಸ್ಟ್ರಾ ಲೆನ್ಸ್ನ ಇವರು ಕೊಟ್ಟಿದ್ದಾರೆ. ಇದಾದ ನಂತರ ಇದರೊಂದು ಸೇಫ್ಟಿ ಕವರ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಯೂಸ್ ಆಗುತ್ತೆ. ಹಾಗೆ ನಾವು ಈ ಅಡಾಪ್ಟರ್ ಮೌಂಟ್ ಬಗ್ಗೆ ಮಾತಾಡಿದ್ವಿ. ಇದು ಬಂದುಬಿಟ್ಟು ಡೈರೆಕ್ಟ್ ಈ ರೀತಿ ಮೌಂಟ್ ಆಗುತ್ತೆ, ನೋಡ್ತಾ ಇರ್ಬೋದು. ಎಷ್ಟೇ ಶೇಕ್ ಮಾಡಿದ್ರೂ ಬಿಡಲ್ಲ, ತುಂಬ ಗ್ರಿಪ್ ಆಗಿರುತ್ತೆ. ಹಾಗೆ ಇದನ್ನ ಓಪನ್ ಮಾಡಬೇಕಂದ್ರೆ ಈ ಎರಡು ಕಡೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಇದನ್ನ ತೆಗಿಬೇಕಾಗುತ್ತೆ. ಇದು ಹಾಗೆ ಇದ್ರ ಮೇಲೂ ಕೂಡ ವರ್ಕ್ ಆಗುತ್ತೆ. ಅಂದರೆ ನಾವು ಹೆಲ್ಮೆಟಿಗೆ ಹಾಕಬೇಕಾದ್ರೆ ಇದನ್ನ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀವಲ್ವ, ಸೊ ಇದರಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಎರಡೂ ಥರ ಯೂಸ್ ಆಗುತ್ತೆ, ನೋಡ್ತಾ ಇರ್ಬೋದು. ಕ್ಯಾಮ್ರಾನ ಆನ್ ಮಾಡೋಣ. ಓಕೆ, ಸೊ ಕ್ಯಾಮ್ರಾ ಈ ರೀತಿ ಆನ್ ಆಯಿತು. ನಾನು ಆಲ್ರೆಡಿ ಆನ್ ಮಾಡಿಬಿಟ್ಟು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ, ಹಾಗಾಗಿ ಇದು ಡೈರೆಕ್ಟ್ ಬಂತು. ಮುಂಚೆ ನೀವು ಆನ್ ಮಾಡಬೇಕಾದ್ರೆ ಎಲ್ಲ ಆಪ್ಷನ್ ಕೇಳುತ್ತೆ. ಸೊ ಇದರಲ್ಲಿ ಈಗ ನಾನು ಈ ಒಂದು ಸೇಫ್ಟಿ ಕವರ್ನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಮ್ಯಾಗ್ನೆಟ್ ಅಡಾಪ್ಟರ್ ಕೂಡ ಇದರಲ್ಲಿ ಫಿಟ್ ಮಾಡಿದ್ದೀನಿ. ಸೊ ಎಷ್ಟೇ ಶೇಕ್ ಆದರೂ ಇದು ಬೀಳ್ತಾ ಇಲ್ಲ. ಹಾಗೆ ಇದನ್ನ ವರ್ಟಿಕಲ್ ವೀಡಿಯೋ ಮಾಡಬೇಕಂದ್ರೆ ನೀವು ಈ ಫ್ರೇಮ್ನ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ವರ್ಟಿಕಲ್ಗೆ ನೋಡಿ ಈ ಥರ ಇಟ್ಬಿಟ್ಟು ಮತ್ತು ನೀವು ಈ ಥರ ಲಾಕ್ ಮಾಡಿದರೆ ನೋಡಿ ಈಗ ಲಾಕ್ ಆಯಿತು. ವರ್ಟಿಕಲ್ ವೀಡಿಯೋ ಮಾಡಬೇಕಾದ್ರೂ ಕೂಡ ನೀವು ಈ ರೀತಿ ಫಿಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಇದು ಫ್ರೇಮ್ ಇದ್ದಾಗ ಮಾತ್ರ ವರ್ಟಿಕಲ್ ವೀಡಿಯೋ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನೋಡ್ತಾ ಇರೋದು ಎಷ್ಟು ಶೇಕ್ ಮಾಡಿದ್ರೂ ಬಿಡ್ತಾ ಇಲ್ಲ, ತುಂಬ ಯೂಸ್ ಆಗುತ್ತೆ. ಸೊ ನೋಡಿದ್ರಲ್ವ, ಇದೊಂದು ನೀವು ತಗೊಳ್ಳಿ ಅಂತ ಹೇಳ್ತಿಲ್ಲ. ಸೊ ನಾನು ತೊಗೊಂಡಿದ್ರ ಬಗ್ಗೆ ವೀಡಿಯೋ ಮಾಡಿದೆ. ಅನ್ಬಾಕ್ಸಿಂಗ್ ಚೆನ್ನಾಗಿತ್ತು. ಇದು ಅನ್ಬಾಕ್ಸ್ ನಾನು ಆಲ್ರೆಡಿ ಡ್ಯೂಟಿಲಿ ಇರಬೇಕಾದ್ರೆ ಮಾಡಿದ್ದೆ. ಓಪನ್ ಡೆಲಿವರಿ ಬಾಕ್ಸ್ ಇತ್ತು, ಹಾಗಾಗಿ ಇಲ್ಲಿ ಬಂದಾಗೆಲ್ಲ ಬಾಕ್ಸ್ ಎಲ್ಲ ಒಡೆದೋಗಿತ್ತು. ಬಟ್ ಕ್ಯಾಮ್ರಾ ಮಾತ್ರ ಸೂಪರ್ ಇದೆ. ಬ್ಯಾಟ್ರಿ ಬರುತ್ತೆ ಅನ್ಸುತ್ತೆ ಒಂದು 3 ತಾಸು. ನಾನು ಸಿಂಪಲಾಗಿ ಒಂದು 2-2.5 ತಾಸು ಯೂಸ್ ಮಾಡಿದ್ದೀನಿ. ಇನ್ನೂ ಒಂದು 30% ಇದರೊಳಗಡೆ ಬ್ಯಾಟ್ರಿ ಇದೆ. ಒಂದೇ ಸಲ ಚಾರ್ಜ್ ಹಾಕಿದ್ದು. ತುಂಬ ಕ್ವಾಲಿಟಿ ಅಂತ ಅನಿಸುತ್ತೆ, ಲೈಟ್ ವೇಟ್ ಕೂಡ. ನೋಡೋಣ ಮುಂದಿನ ವಿಡಿಯೋಗಳಲ್ಲಿ ಇದರಲ್ಲೇ ಮಾಡಿದಂಥ ವಿಡಿಯೋಗಳು ಬರ್ತಾ ಹೋಗುತ್ತೆ. ನಮಸ್ತೆ, ಜೈ ಹಿಂದ್.